कुसुमस्तबकस्यैव कुसुमस्तबकस्यैव द्वे गतिस्तो मनस्विनः मूर्ध्नि वा सर्वलोकस्य मूर्ध्नि वा सर्वलोकस्य विशिरेत वदेत वा. ನೀತಿ ಶತಕದ ಈ ಸುಭಾಷಿತವನ್ನು ಕೇಳಿ. ಹೂವಿಗೆ ಎರಡೇ ಗತಿ. ಒಂದೋ ಅದನ್ನು ಕೊಯ್ದು ಮಾಲೆ ಕಟ್ಟಿ ತಲೆ ಮೇಲೆ ಮುಡಿದುಕೊಳ್ಳಬೇಕು, ಇಲ್ಲ ಕಾಡಿನಲ್ಲಿ ಅರಳಿದ ಸುಮ ನೆಲಕ್ಕೆ ಬಿದ್ದು ಮಣ್ಣಾಗಬೇಕು. ಈ ಹೂ ನಮಗೆ ಕೊಡುವ ಸಂದೇಶವನ್ನು ಕವಿ ಹೇಳುತ್ತಾನೆ. ನೀವು ಸಮಾಜದ ಮಧ್ಯದಲ್ಲಿ ಬದುಕಿದರೆ ಹೂವಿನ ಬದುಕು ನಿಮ್ಮದಾಗಬೇಕು. ಹೂವಿನಂತೆ ಮತ್ತೊಬ್ಬರಿಗೆ ಆದರ್ಶಪ್ರಾಯರಾಗಿ ನೀವು ನಿಲ್ಲಬೇಕು. ಅದು ಸಾಧ್ಯವಾಗಿಲ್ಲವೋ ನೀವು ಬಿದ್ದು ಮಣ್ಣಾಗಬೇಕು. ಇದು ಎರಡೇ ಧೀರರಿಗೆ ಇರುವ ಮಾರ್ಗ. ಅದನ್ನು ಬಿಟ್ಟು ಹುಟ್ಟಿದ ಮನುಷ್ಯ ಸಾಯುವವರೆಗೆ ಬದುಕಬೇಕು ಎನ್ನುವ ಒಂದೇ ಉದ್ದೇಶದಿಂದ ಉಂಡು ತಿಂದು ತೇಗಿ ಮಲಗಿ ಕಾಲವನ್ನು ವ್ಯರ್ಥ ಮಾಡಿಕೊಳ್ಳುವ ಬದುಕು ನಮ್ಮದಾಗಬಾರದು. ಕವಿ ಈ ಮೂಲಕ ಹೂವಿನ ಉದಾಹರಣೆಯನ್ನು ಕೊಟ್ಟು ನಮಗೆ ನೀಡುವ ಸಂದೇಶ, ಸಮಾಜದಲ್ಲಿ ನಾವು ಬದುಕಿದರೆ ಎಲ್ಲರಿಗೂ ಆದರ್ಶವಾಗಿ ಬದುಕಬೇಕು, ಇಲ್ಲ ಆ ಬದುಕಿಗೆ ಜಲಾಂಜಲಿಯನ್ನು ಕೊಡಬೇಕು. ಹೀಗಾದಾಗ ಮಾತ್ರ ದೇವರು ಕೊಟ್ಟ ಜನ್ಮಕ್ಕೆ ನಾವು ಸಾರ್ಥಕ್ಯವನ್ನು ನೀಡಿದಂತೆ.